ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯ ಪಿತಾಮಹೋ ವ್ಯಾಸ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ ಮುನಿರಂಗಿರಾಃ ಲೋಮಶಃ ಪೌಲಶಶ್ಚೈವ ಚಮನೋ ಜಮನೋ ಭೃಗುಃ ಶಮನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರ ಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ಆತ್ಮೀಯರೇ, ಧನುರಾಶಿಯವರಿಗೆ 2026ನೇ ಇಸ್ವಿ ಆಂಗ್ಲ ವರ್ಷ ಆರಂಭ ಆಗ್ತಾ ಇದೆ. ಇಂತಹ ಸಮಯದಲ್ಲಿ ಹೇಗಿದೆ? ಯಾಕಂದರೆ 2025ರಲ್ಲಿ ಬಹಳ ಕಷ್ಟ ನಷ್ಟಗಳನ್ನು ಅನುಭವಿಸಿದಿರಿ. 26ನೇ ಇಸ್ವಿ ಆದರೂ ಕೂಡ ಏನಾದರೂ ಶುಭ ಆಗ್ತದೆಯಾ ಅಥವಾ ಅನುಕೂಲತೆಗಳಾಗತ್ತಾ ಎಂಬಂಥ ಎಲ್ಲ ವಿಷಯಗಳನ್ನು ಕೂಡ ನಾವು ತಿಳ್ಕೊಳ್ಳೋಣ. ಹೇಳುವಂಥದ್ದು ಗೋಚಾರ ಫಲಗಳು. ಯಾಕಂದರೆ ವರ್ಷದಲ್ಲಿ ಆರಂಭದಿಂದ ಕೊನೆಯವರೆಗೂ ಕೂಡ ಸಾಮಾನ್ಯವಾಗಿ ಗ್ರಹಸ್ಥಿತಿಯನ್ನು ಶನಿ, ಗುರು, ರಾಹು, ಕೇತು ಗ್ರಹಸ್ಥಿತಿಯನ್ನು ತಿಳ್ಕೊಂಡು ಹೇಳುವಂತಹ ಪ್ರಯತ್ನ ಅಷ್ಟೇ. ಇದೇ ಸಂಪೂರ್ಣವಾದಂತಹ ತೀರ್ಮಾನ ಅಲ್ಲ ಹೇಳುವಂತಹದ್ದನ್ನು ಕೂಡ ನಿಮ್ಮ ಗಮನದಲ್ಲಿ ತೆಗೆದುಕೊಂಡ್ಬರ್ತಾ ನೋಡೋಣ. ಗ್ರಹಸ್ಥಿತಿ ಹೇಗಿದೆ ಎಂಬುದನ್ನು ಗಮನಿಸೋಣ. ಮೂಲ ನಕ್ಷತ್ರ 1, 2, 3, 4ನೇ ಪಾದ, ಹಾಗೆ ಪೂರ್ವಾಷಾಢ ನಕ್ಷತ್ರ 1, 2, 3, 4ನೇ ಪಾದ, ಹಾಗೆ ಉತ್ತರಾಷಾಢ ನಕ್ಷತ್ರ 1ನೇ ಪಾದ. ನೀವು ವಿಡಿಯೋ ಮುಗಿಯವರೆಗೂ ಕೂಡ ನೀವು ನೋಡ್ತಾ ಇರಿ. ವರ್ಷದಲ್ಲಿ ಏನಪ್ಪ ಈ ನಕ್ಷತ್ರ ಪರಿಹಾರಗಳು ಎಂಬುದನ್ನು ಕೂಡ ನಾವು ಗಮನಿಸೋಣ. ನೋಡಿ, ಆರಂಭದಲ್ಲಿ ಚತುರ್ಥದಲ್ಲಿ ಶನಿ ನಿಮ್ಮ ರಾಶಿಯಿಂದ, ಹಾಗೆ ತೃತೀಯ ರಾಶಿಯಲ್ಲಿ ರಾಹು, ಅನಂತರದಲ್ಲಿ ಜೂನ್ 2ನೇ ತಾರೀಕು ಅನಂತರದಲ್ಲಿ ಶನಿಯೂ ಕೂಡ ವಕ್ರವಾಗಿ ಬರ್ತಾನೆ. ಹಾಗಾಗಿ ಶನಿ ವಕ್ರವಾದಂಥದ್ದು ಬಹಳ ಒಳ್ಳೆಯದು. ವಕ್ರಿಣಸ್ತು ಮಹಾವೀರ್ಯಾಹ ಎಂಬುದಾಗಿ ಹೇಳಿದ್ದಾರೆ. ವಕ್ರವಾದಂಥ ಒಂದು ಶನೇಶ್ವರನು ನಿಮಗೆ ಹೆಚ್ಚಿನದಾದಂಥ ಲಾಭಾಂಶವನ್ನು ಕೊಡುವಂತಹ ಸಾಧ್ಯತೆಗಳಿದೆ. ಹಾಗೆ ವರ್ಷದ ಆರಂಭದಲ್ಲಿ ಗುರು ಸಪ್ತಮದಲ್ಲಿ ಇರ್ತಾನೆ, ಇದು ಬಹಳ ಒಳ್ಳೆಯದು. ಆದರೆ ಜೂನ್ ನೋಡಿ 2ನೇ ತಾರೀಕು ಅನಂತರದಲ್ಲಿ ಅಷ್ಟಮಕ್ಕೆ ಹೋಗಿಬಿಡ್ತಾನೆ. ಹಾಗಾಗಿ ನೀವು ವರ್ಷದ ಆರಂಭದಲ್ಲೇ ಏನಾದರೂ ಗಡಬಿಡೆಯಿಂದ ಕಷ್ಟಪಟ್ಟು ಸ್ವಲ್ಪ ಕೆಲಸ ಕಾರ್ಯಗಳನ್ನು ಮಾಡಿಕೊಡ್ಬೇಕು. ಯಾಕಂದರೆ ಗುರು ಅಷ್ಟಮಕ್ಕೆ ಉಚ್ಚನಾಗಿದ್ದರೂ ಕೂಡ ಒಂದು ಹಂತಕ್ಕೆ ಸ್ವಲ್ಪ ಕಿರಿಕಿರಿ ಚಿಂತೆಗಳು ಕೂಡ ಜಾಸ್ತಿ ಆಗಿಬಿಡ್ತದೆ. ಅಷ್ಟಮದಲ್ಲಿರುವಂತಹ ಗುರು ಅಷ್ಟೊಂದು ಶುಭವನ್ನು ಕೊಡುವಂಥದ್ದಿಲ್ಲ. ಪಾಪಗ್ರಹಕ್ಕೆ ಅಷ್ಟಮ ಮತ್ತು ಷಷ್ಠ 12 ಬಹಳ ಒಳ್ಳೆಯದು, ಆದರೆ ಗುರುಗೆ ಅಷ್ಟೊಂದು ಒಳ್ಳೆಯದಲ್ಲ ಎಂಬುದನ್ನು ಕೂಡ ನಾವು ಗಮನಿಸ್ಕೊಳ್ಳೋಣ. ಹಾಗೆ ರಾಹುವು ಕೂಡ ನೋಡಿ ಆರಂಭದಲ್ಲಿ ತೃತೀಯ ರಾಶಿಯಲ್ಲಿದ್ದಾನೆ ರಾಹು. ಹಾಗಾಗಿ ತೃತೀಯ ರಾಶಿಯಲ್ಲಿರುವಂತಹ ರಾಹು ಬಲವನ್ನು ಕೂಡ ಆರಂಭದ ದಿವಸದಲ್ಲಿ ಕೊಡ್ತಾನೆ, ಕೊಡೋದೇ ಇಲ್ಲ ಅಂತಲ್ಲ. ನೋಡೋಣ ಏನೇನು ಆಗಬಹುದು ಎಂಬುದನ್ನು ಗಮನಿಸೋಣ. ಬಹಳ ಮುಖ್ಯವಾಗಿ ಈ ವರ್ಷದಲ್ಲಿ ನೀವು ಯೋಚನೆ ಮಾಡಬೇಕು. ಹಿಂದೆ ಒಂದು ಸಲ 7.5 ಶನಿ ಬಂದಾಗ ಬಹಳ ವರ್ಷದ ಹಿಂದೆ ನೀವು ಯೋಚನೆ ಮಾಡಿದ್ದೀರಿ, ಬಹಳ ಕಷ್ಟದಲ್ಲಿದ್ದೀರಿ ನೀವು. ಆವಾಗ ವಿಚಲಿತವಾದಂತಹ ಒಂದು ಫಲ ಪ್ರಯತ್ನಗಳೆಲ್ಲ ನಿಮಗಾಗಿತ್ತು ಹಿಂದೆ 7.5 ಶನಿ ಇದ್ದಾಗ. ಎಷ್ಟೋ ಜನ ಹಿಂದೆ ನಮ್ಮ ವಿಡಿಯೋದಲ್ಲಿ ಕಾಮೆಂಟ್ ಮಾಡೋದು ನಾನು ಇವತ್ತು ಕೂಡ ನನಗೆ ಜ್ಞಾಪಕ ಇದೆ. ಏನಕ್ಕಾದರೂ ಸ್ವಾಮಿ ನಮ್ಮ ಜೀವ ಇದೆಯೋ ಹೇಳುವಂಥದ್ದನ್ನು ಕೂಡ ಬಹಳಷ್ಟು ಜನ ಕಾಮೆಂಟ್ ಮಾಡಿದರು. ಆದರೆ 7.5 ಶನಿ ಮುಗೀತು. ಒಂದು ಹಂತಕ್ಕೆ ಜೀವನದಲ್ಲೆಲ್ಲ ಒಂದು ಹಂತದ ಎಲ್ಲ ಬದಲಾವಣೆಗಳು ಕೂಡ ಕಂಡು ಅನುಭವಿಸಿದಿರಿ, ಬಹಳಷ್ಟು ಬೆಳೆದಿರಿ. ಆದರೆ 2025ನೇ ಇಸ್ವಿಯಲ್ಲಿ ಬಹಳಷ್ಟು ಮನೋಬಲ ಕಡಿಮೆಯಾಗಿ ಬಹಳ ಚಿಂತೆಯಾಗಿ ಇದ್ದೀರಿ. ಆದರೆ 2026ನೇ ಇಸ್ವಿಯಲ್ಲಿ ಹಾಗಾಗಲಿಕ್ಕಿಲ್ಲ ನಿಮಗೆ. ಯಾಕಂದರೆ ಗುರುವೊಬ್ಬನು ಕೇಂದ್ರದಲ್ಲಿದ್ದಾನೆ ನೋಡಿ. ನಿಮ್ಮ ಜೊತೆಗೆ ನಿಮ್ಮನ್ನು ಎಳ್ಕೊಂಡು ಹೋಗುವಂತಹ ಜನ ಇದ್ದಾರೆ, ಅಥವಾ ನಿಮಗೆ ಪುಷ್ ಮಾಡುವಂತಹ ಜನ ಇದ್ದಾರೆ, ಅಥವಾ ವಿವಾಹಾದಿ ಮಂಗಲ ಕಾರ್ಯಗಳು ನಿಮಗೆ ಆಗಲಿಲ್ಲ ಅಂತಾದರೆ ಅಟ್ಲೀಸ್ಟ್ ನೀವು ಕೆಲಸ ಬಿಟ್ಟರೂ ಕೂಡ ನಿಮ್ಮ ಹೆಂಡತಿ ನಿಮ್ಮನ್ನು ಸಪೋರ್ಟ್ ಆಗಿ ಮುಂದೆ ಒಂದು ಹೆಜ್ಜೆ ಇಟ್ಕೊಂಡು ಕರ್ಕೊಂಡು ಹೋಗುವಂಥ ಒಂದು ಪರಿಸ್ಥಿತಿ ಇದೆ. ಹಾಗಾಗಿ 2026ನೇ ಇಸ್ವಿಯಲ್ಲಿ ಅಷ್ಟೊಂದು ಟೆನ್ಷನ್ ಬೇಡ. ಯಾಕಂದರೆ 25ನೇ ಇಸ್ವಿಯಲ್ಲಿ ಬಹಳಷ್ಟು ಜನರ ನಾನು ಗೋಚಾರ ಫಲವನ್ನು ನೋಡ್ತಾ ಹಿಂದೆ ಹೇಳಿದ್ದೆ. ಯಾಕಂದರೆ ಮನಸ್ಸಿನಲ್ಲಿ ಏನೋ ಆತಂಕ, ಮನಸ್ಸಿಗೆ ಡಿಸ್ಟರ್ಬೆನ್ಸ್ ಆಗುವಂಥದ್ದು. ಮೂಲ ನಕ್ಷತ್ರ ಇರಬಹುದು, ಪೂರ್ವಾಷಾಢ ನಕ್ಷತ್ರ ಇರಬಹುದು, ಮತ್ತು ಉದ್ಯೋಗ ಬಹಳಷ್ಟು ಜನ ಕಳ್ಕೊಂಡಂಥವರು, ಉದ್ಯೋಗದಲ್ಲಿ ಇದ್ದರೂ ಕೂಡ ಕಟ್ಟಾಗುವಂಥದ್ದು, ಅರ್ಧ ಸಂಬಳ ಬರುವಂಥದ್ದು, ಹೀಗೆಲ್ಲ ಬಹಳ ಜನರ ನಾವು ಗಮನಿಸಿದ್ದೇವೆ. ಹಾಗಾಗಿ ನಿಮಗೆ ವರ್ಷದ ಆರಂಭದಲ್ಲಿ ಹಣಕಾಸು ಹೇಗಿದೆಯಪ್ಪ ಅಂಥೇಳಿ ಯೋಚನೆ ಮಾಡೋಣ. ಯಾಕೆಂದರೆ ಕಷ್ಟಪಷ್ಟು ಯಾವುದಕ್ಕೆ ಬರುತ್ತೆ ಅಂತಂದರೆ ನಮ್ಮ ಕೈಯಲ್ಲಿ ಬಾಡಿಗೆ ಕಟ್ಟಲಿಕ್ಕೆ ದುಡ್ಡಿಲ್ಲ, ಅಥವಾ ಏನಾದರೂ ಬಿಸ್ನೆಸ್ ಮಾಡಲಿಕ್ಕೆ ದುಡ್ಡಿಲ್ಲ ಅಂತಾದಾಗ ಭಾಳಷ್ಟು ನಮಗೆ ತಲೆಗೆ ನೋವು ಕಾಡ್ತದೆ ಅಲ್ವಾ. ಹಾಗಾಗಿ ಇಂತಹದ್ದೆಲ್ಲದಕ್ಕೂ ಕೂಡ ಗುರು ಪರಿಹಾರ ಕೊಡ್ತಾನೆ. ಹಾಗಾಗಿ ವರ್ಷದ ಆರಂಭದ ದಿವಸದಲ್ಲಿ ಗುರುವು ನಿಮಗೆ ಹೆಚ್ಚಿನದಾದಂತಹ ಆರ್ಥಿಕವಾದಂತಹ ನೆಲೆಯನ್ನು, ಆರ್ಥಿಕವಾದಂತಹ ಲಾಭವನ್ನು ಕೂಡ ಗುರು ಕೊಡ್ತಾನೆ. ಎಷ್ಟೋ ಸಲ ನಾವು ಯೋಚನೆ ಮಾಡ್ತಾ ಇರ್ತೇವೆ, ಗುರುಬಲ ಹೇಗಪ್ಪ, ಗುರು ನಮಗೆ ಯಾವ ಥರ ಅನುಗ್ರಹ ಮಾಡ್ತಾನೆ ಅಂಥೇಳಿ. ಗುರು ನೋಡಿ ರಾಷ್ಟ್ರಾಧಿಪತಿ ಆದಂಥವನು ಕೇಂದ್ರದಲ್ಲಿದ್ದರೆ ಹೆಚ್ಚಿನದಾದಂಥ ಆರ್ಥಿಕವಾದಂಥ ಲಾಭವನ್ನು ಮತ್ತು ಮನಸ್ಸಿಗೆ ಸಮಾಧಾನವನ್ನು, ವಿವಾಹಾದಿ ಮಂಗಲ ಕಾರ್ಯಗಳಾಗುವಂಥ ಅವಕಾಶಗಳನ್ನು ಗುರು ನೀಡ್ತಾನೆ.
ಎಷ್ಟೋ ಸಲ ಧನುರ್ರಾಶಿಯವರಿಗೆ ಮೂಲ ನಕ್ಷತ್ರ ಅಂದ ತಕ್ಷಣ ಮದುವೆ ಆಗುವುದಿಲ್ಲ. ಹೀಗೆ ನೂರಾರು ಥರ ಯೋಚನೆಯನ್ನು ಮಾಡ್ತಾ ಇರ್ತೀರಿ. ಆದರೂ ಕೂಡ ವಿವಾಹಾದಿ ಮಂಗಲ ಕಾರ್ಯಗಳಿಗೆ ಹೆಚ್ಚಿನದಾದಂತಹ ಗುರು ಅವಕಾಶವನ್ನು ಕೊಡ್ತಾನೆ. ಇದು ಬಹಳ ಒಳ್ಳೆಯದಾದಂತಹ ಫಲ ನಿಮಗೆ. ಎಷ್ಟೋ ಸಲ ನಾವು ಯೋಚನೆ ಮಾಡ್ತಾ ಇರ್ತೇವೆ, ಏನು ಮಾಡಿದ್ರೂ ನಮಗೆ ಅನುಕೂಲವೇ ಇಲ್ಲ ಅಂಥೇಳಿ. ಆದರೆ ಗುರುವನ ಅನುಗ್ರಹದಿಂದ ವಿವಾಹಾದಿ ಮಂಗಲ ಕಾರ್ಯಕ್ಕೆ ಅನುಕೂಲವಾಗ್ತದೆ. ಮತ್ತು ಆರಂಭದ ದಿವಸದಲ್ಲಿ ನೋಡಿ, ಹಣಕಾಸಿಗೆ ತಕ್ಕ ಮಟ್ಟಿಗೆ ಅಭಿವೃದ್ಧಿ ಪಥದಲ್ಲಿ ಹೋಗ್ತದೆ. ಗುರು ಸಪ್ತಮದಲ್ಲಿದ್ದಾನಲ್ವ, ಹಾಗಾಗಿ ನಿಮ್ಗೆ ಎಷ್ಟೋ ಸಲ ಹಣಕಾಸು ಇಲ್ಲ ಇಲ್ಲ ಅಂತ ಹೇಳೋದನ್ನು ಬಿಟ್ಟುಬಿಡಿ. ಎಲ್ಲೋ ಒಂದು ಕಡೆಗೆ ಎಷ್ಟು ನಿಮಗೆ ಭಗವಂತ ಕೊಟ್ಟಿದ್ದಾನೋ ಅಷ್ಟನ್ನು ತೃಪ್ತಿ ಪಟ್ಕೊಂಡು ಇಷ್ಟು ಇದೇ ಹೇಳುವಂಥದ್ದನ್ನು ಮಾಡ್ತಾ ಹೋಗಿ. ಯಾವಾಗ ನಾವು ಪ್ರಕೃತಿಗೆ, ಪರಮಾತ್ಮನಿಗೆ, ಜಗತ್ತಿಗೆ ನನ್ನ ಕೈಯಲ್ಲಿ ಇಲ್ಲ, ಆಗಲ್ಲ ಆಗಲ್ಲ ಅಂತ ಹೇಳ್ತಾ ಇರ್ತೇವೆಯೋ ಆವಾಗ ಆಗುವುದು ಕೂಡ ನಿಂತು ಹೋಗಿಬಿಡ್ತದೆ. ಹಾಗಾಗಿ ನಾವು ಆದಷ್ಟು ಅನುಕೂಲಕರವಾದಂತಹ ಮನಸ್ಥಿತ ಭಾವನೆಯನ್ನು ಇಷ್ಟು ಭಗವಂತ ನೀಡಿದ್ದಾನೆ, ಇಷ್ಟು ಆರೋಗ್ಯವಾಗಿದ್ದೇನೆ, ಇಷ್ಟು ಹೇಳೋದು ಕೇಳೋದು ನನಗೆ ಬರ್ತಾ ಇದೆ. ನಾಳೆ ಬೆಳಗ್ಗೆ ನಾವು ಹೇಳ್ತೇವೆ ಆರೋಗ್ಯವಾಗಿರ್ತೇವೆ ಅಂತೇನೆ ಯೋಚನೆ ಮಾಡಿ ನಿದ್ರೆ ಮಾಡೋದಲ್ವಾ, ನಾಳೆಗೇನೆ ಎಂತ ಆಗ್ಬಿಡುತ್ತೋ ನೋಡಿ ಯೋಚನೆ ಮಾಡೋದಿಲ್ಲ ನೋಡಿ. ಹಾಗಾಗಿ ನಮ್ಮ ಯೋಚನಾ ಶಕ್ತಿಗಳು ಆದಷ್ಟು ಒಳ್ಳೆಯ ಥರದಲ್ಲಿ ಚಿಂತನೆ ಮಾಡ್ತಾ ಇದ್ದರೆ ಅನುಕೂಲಕರವಾದಂಥ ಎನರ್ಜಿಗಳಲ್ಲೇ ನಮ್ಮ ಬೆಳೀತದೆ. ಹಾಗಾಗಿ ಹಣಕಾಸಿಗೆ ಬಹಳ ಅನುಕೂಲತೆಗಳನ್ನು ಗುರು ಕೊಡ್ತಾನೆ. ಗುರು ಆರಂಭದ ದಿವಸದಲ್ಲಿ ವರ್ಷದ ಕೊನೆಯವರೆಗೆ ಆಗುವಷ್ಟು ಅವನು ಜೂನ್ ಒಳಗಡೆ ಕೊಟ್ಬಿಡ್ತಾನೆ. ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ 6 ತಿಂಗಳ ಏನಿದೆ ಅಲ್ವಾ ಸಪ್ತಮದಲ್ಲಿರುವಂತಹ ಗುರು ಆರಂಭದ ದಿವಸದಲ್ಲೇ ನಿಮಗೆ ವರ್ಷಕ್ಕೆ ಕೊನೆ ಆಗುವಷ್ಟು ನಿಮಗೆ ಸಂಪಾದನೆ ಕೊಡ್ತಾನೆ. ಏನು ವರಿ ಮಾಡಬೇಡಿ. ಉದ್ಯೋಗ ಕಳ್ಕೊಂಡು ಹೋದವರಿಗೂ ಉದ್ಯೋಗ ಸಿಗುವಂಥ ಚಾನ್ಸಸ್ ಆಗುವಂಥದ್ದು, ಮತ್ತು ಸ್ಥಿರವಾದಂಥ ಆಸ್ತಿಯನ್ನು ಎಲ್ಲ ಒಂದು ಕಡೆ ಸಂಪಾದನೆ ಮಾಡುವಂಥದ್ದು. ಎಷ್ಟೋ ಸಲ ಆಸ್ತಿ ಪಾಸ್ತಿಗಳನ್ನು ಇರ್ತದೆ, ಆದರೆ ಕಳ್ಕೊಳ್ಳುವಂಥದ್ದೇ ಜಾಸ್ತಿ ಆಗ್ತದೆ. ಆದರೆ ಈ ವರ್ಷದಲ್ಲಿ ಎಲ್ಲೋ ಒಂದು ಕಡೆ ಆಸ್ತಿ ಪಾಸ್ತಿಗಳು ಸಿಗುವಂಥದ್ದು, ಇರುವಂಥ ಆಸ್ತಿಯನ್ನು ಬೆಳೆಸುವಂಥದ್ದು. ಎಷ್ಟೋ ಸಲ ದೂರದಲ್ಲಿ ಅಂಥೇಳಿ ಇನ್ವೆಸ್ಟ್ಮೆಂಟ್ ಮಾಡಿರ್ತೇವೆ, ಆದರೆ ಕಾಲ ಎಷ್ಟು ಬೇಗನೆ ಓಡುತ್ತದೆ ನೋಡಿ. 2025 ವರ್ಷ ಭವಿಷ್ಯ 26 ಮುಗೀತು. ಇನ್ನು ಕೆಲವೊಂದು ದಿವಸದಲ್ಲಿ ಯುಗಾದಿ ಭವಿಷ್ಯವನ್ನು ವಿಡಿಯೋ ಅಪ್ಲೋಡ್ ಮಾಡಬೇಕು. ಹಾಗೆ ಕಾಲ ಹೇಳುವಂಥದ್ದು ಬಹಳ ವೇಗವಾಗಿ ಹೋಗ್ತಾ ಇದೆ. ಹಾಗಾಗಿ ಆ ಕಾಲವನ್ನು ಹಿಡ್ಕೊಳ್ಳಿಕ್ಕೆ ಯಾರಿಂದನೂ ಆಗುವುದಿಲ್ಲ. ಅಟ್ಲೀಸ್ಟ್ ನಮ್ಮ ಕೈಲಾದ ಮಟ್ಟಿಗೆ ಒಂದು ಒಳ್ಳೆ ರೀತಿಯಾಗಿ ಉಪಯೋಗಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಹಣಕಾಸಿನಲ್ಲಿ ಬಹಳ ಉತ್ತಮ ಅಂತೇಳಿ ಹೇಳಬಹುದು. ಹಾಗೆ ವಿದ್ಯಾರ್ಥಿಗಳ ಜೀವನದಲ್ಲಿ ಸ್ವಲ್ಪ ಆಲಸ್ಯತನ ಸ್ವಲ್ಪ ಜಾಸ್ತಿ ಇರುತ್ತೆ. ಹಾಗಾಗಿ ವಿದ್ಯಾರ್ಥಿಗಳು ಏನು ಮಾಡಬೇಕು, ಬೆಳಗ್ಗೆ ಚುರುಕಾಗಿ ಹೇಳುವಂಥದ್ದು, ನಿಮ್ಮ ಕೆಲಸ ಕಾರ್ಯಗಳನ್ನು ಬಹಳ ಮುಖ್ಯವಾಗಿ ಉಪಯೋಗಿಸಿ. ವಿದ್ಯೆ ಹೇಳುವಂಥದ್ದು ಎಲ್ಲರಿಗೂ ಕೂಡ ಸಿಗತ್ತೆ, ಆದರೆ ನೀವು ಯಾವ ದಾರಿಯಲ್ಲಿ ಹೋಗ್ತೀರಿ ಹೇಳುವಂಥದ್ದು ಮುಖ್ಯ. ಯಾವ ವಿದ್ಯೆಯನ್ನು ಓದ್ತೀರಿ ಅದರಿಂದ ಮುಂದೇನೆ ನೀವು ಮಾಡ್ತೇನೆ ಹೇಳುವಂತಹ ಗುರಿ ಇಟ್ಟುಕೊಂಡು ಪ್ರಯತ್ನವನ್ನು ಮಾಡಿ. ಎಷ್ಟೋ ಸಲ ಗುರಿಯೇ ಇರುವುದಿಲ್ಲ ವಿದ್ಯೆಯಲ್ಲಿ, ಸುಮ್ಮನೆ ದಾರಿಗಳನ್ನು ಹಿಡ್ಕೊಂಡು ಅವರು ಓದ್ತಾರೆ ನಾನು ಓದೋದು ಅಂತಲ್ಲ. ನಿಮಗೆ ಯಾವುದು ಅನುಕೂಲ ಆಗುತ್ತೆ, ನಿಮಗೆ ಮುಂದೆ ಏನು ಮಾಡಬೇಕು ಹೇಳುವಂಥದ್ದನ್ನು ಇವತ್ತೇ ತೀರ್ಮಾನ ಮಾಡಿ. ಇನ್ನು 5 ವರ್ಷಕ್ಕೋ 10 ವರ್ಷಕ್ಕೋ ಆಗೋಗುತ್ತೆ, ಕಾಲ ಮಿಂಚು ಹೋಗುತ್ತೆ. ಕಾಲ ಮಿಂಚು ಹೋದ ಮೇಲೆ ಜೀವನದಲ್ಲಿ ಏನೂ ಮಾಡಲಿಕ್ಕಾಗುವುದಿಲ್ಲ. ಹಾಗಾಗಿ ಮಿಂಚು ಹೋಗುವಂತಹ ಕಾಲವನ್ನು ಮುಂಚಿತವಾಗಿ ಹಿಡ್ಕೊಂಡು ನಾವು ಅದನ್ನು ಮಾಡಬೇಕು. ಆ ಮುಂಚಿತವಾಗಿ ನಾವು ಹಿಡ್ಕೊಂಡಿಲ್ಲ ಅಂತಾದರೆ ಕಾಲ ಹೋಗಿಬಿಡ್ತದೆ. ಕಾಲೋ ಗಚ್ಚದೆ ಧೀಮತಾಂ. ಹಾಗಾಗಿ ಧೀಮತಾಂ ಅಂತಂದರೆ ಬಹಳ ಮುಖ್ಯವಾದಂಥ ಬುದ್ಧಿವಂತರಿರಬಹುದು, ತಿಳುವಳಿಕೆ ಇರುವಂಥ ವ್ಯಕ್ತಿಗಳಿರಬಹುದು, ಕಾಲವನ್ನು ಬಹಳ ಮುಖ್ಯವಾಗಿ ಗಮನಿಸ್ತಾರೆ. ಆ ಕಾಲಕ್ಕೆ ನಾವು ಬಹಳ ಮುಖ್ಯವಾಗಿ ಗಮನಿಸೋಣ. ಇನ್ನು ಆರೋಗ್ಯದ ಮಟ್ಟಿಗೆ ಯೋಚನೆ ಮಾಡ್ತಾ ಹೋದರೆ ವರ್ಷದ ಆರಂಭದಲ್ಲಿ ಸ್ವಲ್ಪ ಒಂಚೂರು ಕಿರಿಕಿರಿ ಆಗಬಹುದೇನೋ. ಯಾಕಂದರೆ ಚತುರ್ಥದಲ್ಲಿರುವಂತಹ ಶನೇಶ್ವರನು ಸ್ವಲ್ಪ ಮೂಳೆ ನೋವು ಬರುವಂಥದ್ದು, ಸುಸ್ತಾಗುವಂಥದ್ದು, ಮನಸ್ಸಿಗೆ ಸ್ವಲ್ಪ ಟೆನ್ಷನ್ ಆಗುವಂಥದ್ದೆಲ್ಲ ಆಗಬಹುದು. ಆದರೆ ಅಂತಹ ಮೇಜರಾದಂಥದ್ದು ಯಾವುದೋ ಒಂದು ತೊಂದರೆಗಳು ಇರುತ್ತೆ ಅಂತೇನಿಲ್ಲ. ಹಾಗಾಗಿ ಆರೋಗ್ಯದಲ್ಲಿ ಬಹಳ ಖುಷಿ ಸಂತೋಷವನ್ನೇ ಹೇಳಬೇಕು. ತಕ್ಕ ಮಟ್ಟಿಗೆ ಅನುಕೂಲತೆಗಳಿದೆ, ಉದ್ಯೋಗ ಸಿಗುವಂಥ ಚಾನ್ಸಸ್ ಇದೆ ಅಂತೇಳಿ ಹೇಳಿದೆ. ಇನ್ನು ಅನಂತರದಲ್ಲಿ ವಿವಾಹಾದಿ ಕಾರ್ಯಗಳು ಯಾವಾಗ ಅಂತಂದರೆ ಆರಂಭದ ದಿವಸದಲ್ಲೇ ನೋಡ್ಕೊಳ್ಳಿ. ಜೂನ್ 2ನೇ ತಾರೀಕಿನ ಒಳಗಡೆಗೆ ಏನೇನು ಪ್ರಯತ್ನ ಇದೆಯೋ ಅದು ವರ್ಷದ ಫಸ್ಟೇ ನೋಡ್ಕೊಳ್ಳಿ. ಕೊನೆಗೆ ಹೋಗ್ತಾ ನಿಮಗೆ ಕಷ್ಟ ಆಗಿಬಿಡಬಹುದು. ಹಾಗಾಗಿ ಗುರು ಸಪ್ತಮದಲ್ಲಿದ್ದಾಗ ಏನೇನು ಕೆಲಸ ಮಾಡಬೇಕು, ಏನಾದರೂ ಬಿಸ್ನೆಸ್ ಮಾಡಬೇಕು ಅಂದರೆ ಬಿಸ್ನೆಸ್ಸು, ಅಥವಾ ವಿವಾಹಾದಿ ಮಂಗಲ ಕಾರ್ಯಗಳನ್ನು ಮಾಡಬೇಕು ಅಂದರೆ ವಿವಾಹಾದಿ ಮಂಗಲ ಕಾರ್ಯಗಳು, ಏನೋ ಒಂದು ಕಡೆ ದೂರ ಪ್ರಯಾಣ ಮಾಡಬೇಕು ಅಂತಂದರೆ ಪ್ರಯಾಣ, ಅಥವಾ ಏನಾದರೂ ಉನ್ನತವಾದಂಥ ವ್ಯಾಸಂಗಗಳಿಗೆ ನಾನು ಪ್ಲ್ಯಾನ್ ಮಾಡಬೇಕು ಅಂತಂದರೆ ಅದು, ಅಲ್ಲೋ ಕೃಷಿ ಜಮೀನನ್ನು ಕೊಂಡ್ಕೊಳ್ಬೇಕು ಅಂತಂದರೆ ಆ ಕೃಷಿ ಜಮೀನನ್ನು ಕೊಂಡ್ಕೊಳ್ಳುವಂತಹ ಪ್ರಯತ್ನ, ಇವುಗಳನ್ನೆಲ್ಲ ನೀವು ಆರಂಭದ ದಿವಸದಲ್ಲೇ ಮಾಡ್ಕೊಂಡ್ಬಿಡಬೇಕು. ಕೊನೆಗೆ ಕಷ್ಟ ಹೋಗ್ತದೆ. ಕೊನೆಗೆ ಎಲ್ಲೋ ಒಂದು ಕಡೆಗೆ ಯಾವುದೋ ಗೌರ್ಮೆಂಟ್ ರೂಲ್ಸ್ ಚೇಂಜ್ ಬರೋದು, ಅಥವಾ ನಿಮ್ಮ ಕೈಲೇ ಹಣಕಾಸು ಇರದೇ ಇರುವಂಥದ್ದು, ಅಥವಾ ಏನೋ ಆಗಿ ಒಂದು ಅಡ್ಡಿಯಾಗಿ ನಿಂತು ಹೋಗ್ತದೆ. ಯಾಕಂದರೆ ಹೇಗೆ ನೂರಾರು ತರಹ ವಿಘ್ನಗಳು ಯಾವ್ಯಾವ ಥರ ಬರುತ್ತೆ ಅಂತಂದರೆ ಇವತ್ತೊಂದು ಸಲ ನಾವು ಯೋಚನೆ ಮಾಡ್ತಾ ಇದ್ದರೆ ಕ್ಷಣಕ್ಕೂ ಕೂಡ ವಿಘ್ನಗಳು ಬರುತ್ತೆ. ಹಾಗಾಗಿ ಇರುವಂತಹ ಒಂದು ಸಮಯವನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳುವಂತಹ ಪ್ರಯತ್ನ ಮಾಡಬೇಕು. ಹಾಗೆ ಸತಿಪತಿಯರಲ್ಲಿ ಏನಾದರೂ ಕಿರಿಕಿರಿಯಾಗಿದ್ದರೆ ಬಹಳ ಮುಖ್ಯವಾಗಿ ಎಷ್ಟೋ ಸಲ ಮದುವೆ ಆಗುತ್ತೆ, ಡೈವರ್ಸ್ ಆಗ್ತಾ ಇದೆ, ಕಿರಿಕಿರಿ ಅದು ಇದೆಲ್ಲ ಬರ್ತಾ ಇರ್ತದೆ. ಹಾಗಾಗಿ ಇಂತಹ ಏನು ಚಿಂತೆ, ಇಂತಹ ಏನು ಕಿರಿಕಿರಿಗಳಿದೆಯೋ ಅದೆಲ್ಲ ಈ ವರ್ಷದಲ್ಲಿ ಸ್ವಲ್ಪ ಬಗೆಹರಿಲಿಕ್ಕೆ ಅವಕಾಶಗಳಿದೆ.
ಎಷ್ಟೋ ಸಲ ಬಗೆನೇ ಹರಿಯುವುದಿಲ್ಲ ಅಂತೇಳಿ ಹೇಳ್ತಾರೆ. ಯಾಕಂದರೆ ಮದುವೆ ಆಗಿರುತ್ತೆ, ಡೈವರ್ಸ್ ಕಿರಿಕಿರಿ ಆಗುವಂಥದ್ದು. ಹಾಗಾಗಿ ಇಂತಹ ಏನೇನು ಸಮಸ್ಯೆಗಳಿದೆಯೋ ಸಪ್ತಮದಲ್ಲಿ ಗುರು ಇದ್ದಾಗ ಬಗೆಹರಿಸ್ತಾನೆ. ಹಾಗಾಗಿ ದಾಂಪತ್ಯ ಜೀವನದಲ್ಲಿ ಹೆಚ್ಚಿನದಾದಂಥ ಅವಕಾಶಗಳು, ಒಂದೊಂದಕ್ಕೆ ಯಶಸ್ಸು, ಲಾಭ, ಕೀರ್ತಿ ಹೀಗೆ ತಕ್ಕ ಮಟ್ಟಿಗೆ ಸಿಗುತ್ತೆ. ಯಾರ್ಯಾರು ಭೂಮಿ ವ್ಯವಹಾರ ಮಾಡೋರಿದ್ದೀರೋ ಅಂಥವ್ರಿಗೆ ಹೆಚ್ಚಿನದಾದಂಥ ಲಾಭಾಂಶಗಳು. ನೋಡಿ, ನೀವೇನೋ ಒಂದು ಕಡೆ ಕೊಂಡ್ಕೊಳ್ಬೇಕು ಅಂತಿದ್ರೆ ಈ ವರ್ಷದ ಆರಂಭದಲ್ಲಿ ಕೊಂಡ್ಕೊಳ್ಳಿ, ಅನುಕೂಲತೆಗಳಾಗತ್ತೆ. ತಕ್ಕ ಮಟ್ಟಿಗೆ ಹಣಕಾಸಿಗೂ ಕೂಡ ಭಗವಂತ ಅನುಗ್ರಹಿಸ್ತಾನೆ. ಯಾಕಂದರೆ ಕಷ್ಟ ಇಲ್ಲದೆ ಯಾವುದೂ ಕೂಡ ಆಗೋದಿಲ್ಲ. ಕಷ್ಟ ಇಲ್ಲ ಅಂತಾದರೆ ಇವತ್ತಿನ ದಿವಸ ಯಾವುದೂ ಕೊಂಡ್ಕೊಳ್ಳಿಕ್ಕಾಗಲ್ಲ. ಸಾಲ, ಕಷ್ಟ ಎಲ್ಲವೂ ಕೂಡ ಎಲ್ಲರಿಗೂ ಕೂಡ, ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಇರುತ್ತೆ ದೊಡ್ಡ ಕೆಲಸ ಮಾಡಬೇಕು ಅಂತಂದರೆ ಜೀವನದಲ್ಲಿ. ಹಾಗಾಗಿ ಮದುವೆ ಮಾಡಿ ನೋಡು, ಮನೆ ಕಟ್ಟಿ ನೋಡು, ಇದು ಎರಡಕ್ಕೂ ಕೂಡ ಈ ವರ್ಷದಲ್ಲಿ ನಿಮಗೆ ಅವಕಾಶಗಳಿದೆ ಅಂತೇಳಿ ಹೇಳಬಹುದು. ಹಾಗೆ ವೈದ್ಯಕೀಯ ಕ್ಷೇತ್ರದಲ್ಲಿ ಯಾರ್ಯಾರು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀರೋ ಅಂಥವರಿಗೆ ಹೆಚ್ಚಿನದಾದಂಥ ಅವಕಾಶಗಳು, ಸನ್ಮಾನಗಳು ಕೂಡ ಇರುವಂಥ ಸಾಧ್ಯತೆಗಳಿದೆ. ನೀವು ಏನೇನು ಚಿಕಿತ್ಸೆಗಳನ್ನು ಒಳ್ಳೆಯದಾಗಲಿ ಅಂಥೇಳಿ ಕೊಡ್ತೀರೋ ಅಂತಹ ಚಿಕಿತ್ಸೆಗಳು ಸಫಲವಾಗಿ ಖುಷಿಯಾಗುವಾಗ ಆಗುತ್ತೆ. ಎಷ್ಟೋ ಸಲ ಚಿಕಿತ್ಸೆಯನ್ನು ಕೊಡ್ತಾ ಇರ್ತಾರೆ, ಏನೂ ಅವಕಾಶ ಇಲ್ಲ, ಇದಿಲ್ಲ ಅಂದರೆ ಅದು ಮಾಡು, ಅದಿಲ್ಲ ಅಂದರೆ ಇದು ಮಾಡು ಅಂತ ಆಗಿಬಿಡುತ್ತೆ. ಹಾಗೆ ಆಗೋದಿಲ್ಲ. ಈ ವರ್ಷದಲ್ಲಿ ಒಂದು ಒಳ್ಳೆ ರೀತಿಯಾದಂಥದ್ದು ಆಗುತ್ತೆ. ಹಾಗೆ ದೊಡ್ಡ ದೊಡ್ಡ ಕಮರ್ಷಿಯಲ್ ಕಟ್ಟಡಗಳು ಇತ್ಯಾದಿಗಳನ್ನು ಕಟ್ಟಬೇಕು ಅಂತದನ್ನು ಕೂಡ ಕಟ್ಟಿ ಅದಕ್ಕೆ ಶೀಘ್ರವಾಗಿ ಬಾಡಿಗೆ ಬರುವ ಹಾಗಾಗುತ್ತೆ. ಈ ವರ್ಷದಲ್ಲಿ ಸ್ವಲ್ಪ ಅನುಕೂಲತೆಗಳು ಕೂಡ ಆಗಬಹುದು. ಏನಾದರೂ ಬಿಸ್ನೆಸ್ ಮಾಡಬೇಕು ಅಂತೇಳಿ ತಲೆಯಲ್ಲಿ ಓಡ್ತಾ ಇದ್ದರೆ ಆ ಬಿಸ್ನೆಸ್ಸನ್ನು ಕೂಡ ವರ್ಷದ ಆರಂಭದಲ್ಲೇ ಮಾಡಿ, ನೀವು ವರ್ಷದ ಕೊನೆಯಲ್ಲಿ ಬೇಡ. ಯಾಕಂದರೆ ಗುರು ಸಪ್ತಮದಲ್ಲಿದ್ದಾಗ ಸರ್ವತ್ರ ವಿಜಯೀ ಭವೇತ್ ಅಂತ ಏನೇನು ಮಾಡ್ತಿರೋ ಅದರಲ್ಲೆಲ್ಲ ಸ್ವಲ್ಪ ವಿಜಯವಾಗುತ್ತೆ. ಯಾಕೋ ಭೂಮಿ ವ್ಯವಹಾರದಲ್ಲಿ ವಿಜಯ ಆಗುವಂಥದ್ದು, ಸಾಲ ಸೌಲಭ್ಯಗಳು ಸಿಗುವಂಥದ್ದು, ಅಥವಾ ಕಷ್ಟ ಆಗ್ತಾ ಇದೆ, ಯಾವುದೋ ಬ್ಯಾಂಕ್ನ ಹರಾಜು ಆಗುವಂಥ ಪರಿಸ್ಥಿತಿ ಆಗಿದೆ ಅಂತಂದರೆ ಅದಕ್ಕೆ ಯಾವುದೋ ಒಂದು ಮೂಲವಾಗಿ ಅನುಕೂಲತೆಗಳು ಬರುವಂತಹ ಇಂಥ ಎಲ್ಲ ಅವಕಾಶಗಳು ಕೂಡ ಆಗುತ್ತೆ. ಮತ್ತು ಸಿನಿಮಾ ರಂಗದಲ್ಲಿರುವಂತಹ ವ್ಯಕ್ತಿಗಳು ಬಹಳ ಮುಖ್ಯವಾಗಿ ಈ ರಾಶಿಯವರು ಎಲ್ಲ ಕ್ಷೇತ್ರದಲ್ಲೂ ಕೂಡ ಇದ್ದಾರೆ. ಆದರೆ ಬಿಸ್ನೆಸ್ ಮೇನ್ಗಳು, ಹಾಗೆ ಔಷಧೋಪಚಾರ ಕೊಡುವಂಥವರು, ಧಾರ್ಮಿಕ ಮುಖಂಡರೇ ಜಾಸ್ತಿ ಇದ್ದೀರಿ. ಹಾಗೆ ನಿಮ್ಮೆಲ್ಲರಿಗೂ ಕೂಡ ಹೆಚ್ಚಿನದಾದಂಥ ಅವಕಾಶಗಳು ಕೂಡ ಇದೆ. ಹಾಗೆ ನೇಮು ಪೇಮು ಎರಡೂ ಕೂಡ ಹೇಳ್ತಾರಲ್ಲ, ದುಡ್ಡು ಕೂಡ ಬರುತ್ತೆ, ಹೆಸರು ಕೂಡ ಬರುತ್ತೆ ಅಂತ ಹೇಳ್ತಾರೆ. ಅದು ಎರಡೂ ಕೂಡ ನಿಮಗೆ ಬರುವಂತಹ ಸಾಧ್ಯತೆಗಳಿದೆ. ಮತ್ತು ಗೌರ್ಮೆಂಟಲ್ಲಿ ಕಾಯಮ್ಮಾಗಿ ಆಗಬೇಕು ನನಗೆ, ಯಾಕಂದರೆ ಗುತ್ತಿಗೆದಾರ ಬಹಳ ಜನ ಇದ್ದೀರಿ. ಹಾಗಾಗಿ ಅಂಥವ್ರಿಗೆ ಕೂಡ ಪರ್ಮನೆಂಟ್ ಆಗುವಂಥ ಸಾಧ್ಯತೆಗಳಿದೆ. ಅದು ವರ್ಷದ ಫಸ್ಟೇ ಶುರು ಮಾಡ್ಕೊಳ್ಳಿ, ಕೊನೆಗೆ ಹೋಗ್ತಾ ಇದಂತೆ ಬೇಡ. ಗುರುವು ಕೂಡ ನಿಮಗೆ ಅಷ್ಟಮಕ್ಕೆ ಹೋದಾಗ ಕೆಲಸ ಕಾರ್ಯಗಳು ಸಕ್ಸಸ್ಫುಲ್ ಆಗೋದಿಲ್ಲ. ಅಧಿಕಾರಿ ವರ್ಗದವರು ಯಾರೋ ಟ್ರಾನ್ಸ್ಫರ್ ಆಗ್ತಾರೆ, ಅಥವಾ ನಿಮಗೇನೋ ಒಂದು ಸಮಸ್ಯೆಗಳು ಬರುತ್ತೆ, ಅಥವಾ ಏಜ್ ಬಾರ್ ಆಗುತ್ತೆ, ಹೀಗೆ ನೂರಾರು ಸಮಸ್ಯೆಗಳು ಬರುತ್ತೆ. ಹಾಗೆ ಬರವಣಿಗೆ ಮಾಡ್ತಾ ಇರುವಂಥ ಕ್ಷೇತ್ರದಲ್ಲಿದ್ದುವಂಥವರು, ಚಿತ್ರಕಲೆಯಲ್ಲಿ ಅವಕಾಶ ಇರುವಂಥ ವ್ಯಕ್ತಿಗಳಿಗೂ ಕೂಡ ನಿಮ್ಗೆ ಗೊತ್ತಿಲ್ಲದೇ ಇದ್ದ ಹಾಗೆ ಆದಾಯಗಳು ಬರುತ್ತದೆ. ಹೇಗೆ ಇದೆ ಅಂತ ಗೊತ್ತಿಲ್ಲ, ಆದರೂ ಕೂಡ ಆದಾಯಗಳು ಬಹಳ ಮುಖ್ಯವಾಗಿ ಬರುತ್ತೆ. ಮತ್ತು ಈ ವರ್ಷದಲ್ಲಿ ಒಂದು 5-6 ಬಹಳ ಮುಖ್ಯವಾಗಿ ಗಮನಿಸಬೇಕು. ಮನೆಯದಾಗಿ ನಿಮಗೆ ಮನಸ್ಸಿಗೆ ಇದು ಸಮಾಧಾನ ಯಾವ ಕೆಲಸ ಕೊಡುತ್ತದೆ ಆ ಕೆಲಸದ ಬಗ್ಗೆ ಪ್ರಯತ್ನವನ್ನು ಮಾಡಿ. ಎಷ್ಟೋ ಸಲ ಒತ್ತಾಯಪೂರ್ವಕವಾಗಿ ಉದ್ಯೋಗಕ್ಕೆ ಹೋಗ್ತಾರೆ, ಆದರೆ ಅವ್ರ ತಲೆಯಲ್ಲೆಲ್ಲೋ ಓಡ್ತಾ ಇರ್ತದೆ ಬಿಸ್ನೆಸ್ ಮಾಡಬೇಕು ಅಂತ. ಹಂಗೆ ಖಂಡಿತವಾಗೂ ಮಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ ಹಂತವಾಗಿ ಬಿಸ್ನೆಸ್ಸನ್ನು ನೀವು ಆರಂಭ ಮಾಡಿ ಕೆಲಸವನ್ನು ಸ್ವಲ್ಪ ಕಡಿಮೆ ಮಾಡುವಂಥ ಪ್ರಯತ್ನವನ್ನು ಮಾಡಿ. ಎರಡನೇದಾಗಿ ವಿವಾಹಾದಿ ಮಂಗಲ ಕಾರ್ಯಗಳು ನಡೀತದೆ, ತುಂಬ ಜಾಗ್ರತೆಯಿಂದ ಮಾಡಿಕೊಳ್ಳಿ. ವಿವಾಹ ನಂತರದಲ್ಲೂ ಕೂಡ ಸ್ವಲ್ಪ ನಿಮಗೆ ಯಾವುದು ಅನುಕೂಲತೆಗಳಾಗುತ್ತೆ ಹೇಳೋದನ್ನು ಯೋಚನೆ ಮಾಡಿಕೊಳ್ಳಿ. ಯಾಕಂದರೆ ಒಂದೊಂದು ಸಲ ಜೀವನದಲ್ಲಿ ಒಂದೊಂದು ತೀರ್ಮಾನಗಳು ಒಳ್ಳೆಯದು ಆಗಿಬಿಡ್ಬೋದು, ಕೆಟ್ಟದ್ದು ಕೂಡ ಆಗಬಹುದು. ಹಾಗಾಗಿ ಆ ತೀರ್ಮಾನಗಳನ್ನು ಮಾಡುವಾಗ ಬಹಳ ಯೋಚನೆ ಮಾಡ್ಕೊಳ್ಳಿ. ಹಾಗೆ 4ನೇದಾಗಿ ₹1 ಕೂಡ ಬಹಳ ಮುಖ್ಯವಾದಂಥದ್ದು ಜೀವನದಲ್ಲಿ. ಸೈನಿಕರಿದ್ದ ಹಾಗಾಗಿ ದುಡ್ಡನ್ನು ಖರ್ಚು ಮಾಡುವುದನ್ನು ಕಡಿಮೆ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡುವಂತಹ ಪ್ರಯತ್ನವನ್ನು ಮಾಡಿ. ಅದು ನಿಮಗೆ ಬೆಳೆಸುತ್ತೆ, ಅನುಕೂಲತೆಗಳಾಗುವ ಹಾಗಾಗುತ್ತೆ. 5ನೇದಾಗಿ ನಿಮ್ಮ ಭಯ ಏನಿದ್ರೂ ಕೂಡ ಮನಸ್ಸಿಗೆ ಭಯ ಪಡಲಿಕ್ಕೆ ಹೋಗಬೇಡಿ. ಇಲ್ಲ, ಭಗವಂತ ನಡೆಸ್ತಾನೆ. ಯಾಕಂದರೆ ಏನಾಗಿದೆ, ಈ ಧನುರಾಶಿಯವರಿಗೆ ಒಂದು ಹಂತಕ್ಕೆ ಮನಸ್ಸಿಗೆ ಏನೋ ಚಿಂತೆ, ಏನೋ ಕಿರಿಕಿರಿ ಇಂತಹದ್ದು ಬಹಳ ಬಾಧಿಸ್ತಾ ಇದೆ. ಹಾಗಾಗಿ ಮನಸ್ಸಿನ ಚಿಂತೆ ಇದ್ದರೆ ಯಾವ ಕೆಲಸವೂ ಕೂಡ ಆಗುವುದಿಲ್ಲ. ಮನಸ್ಸಿನ ಚಿಂತೆಗಳನ್ನೆಲ್ಲ ಬಿಟ್ಟುಬಿಡಬೇಕು. ನಾವೇನು ಮಾಡಬೇಕು, ಒಂದೇ ಒಂದು ಹೋರಾಟ ಇಟ್ಕೊಳ್ಬೇಕು. ನನಗಿದು ಹಾಗೇ ಆಗತ್ತೆ, ಸಿಕ್ಕೇ ಅಂಥೇಳಿ ಯೋಚನೆ ಮಾಡಿ ಮುನ್ನುಗ್ಗುವಂತಹ ಪ್ರಯತ್ನವನ್ನು ಮಾಡಬೇಕು. ಇದಿಷ್ಟು ನೀವು ಪ್ರಯತ್ನಗಳನ್ನು ಮಾಡಿ 2026ನೇ ಇಸ್ವಿ ಬಹಳ ಶುಭವಾಗಲಿ. ನಕ್ಷತ್ರ ಪರಿಹಾರಗಳು ಏನಪ್ಪ? ಮೂಲ ನಕ್ಷತ್ರದವರು ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಹಾಗಣಪತಿಯನ್ನು ಭಕ್ತಿಯಿಂದ ಸ್ಮರಣೆ ಮಾಡಿ. ಸಂಕಷ್ಟರ ಚತುರ್ಥಿ ದಿವಸ ಗಣಪತಿ ದೇವಸ್ಥಾನಕ್ಕೆ ಹೋಗಿ 1, 2, 3 ಸಂಕಷ್ಟರ ಚತುರ್ಥಿಗೆ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳಿ. ಅದರಿಂದ ಬಹಳ ಶುಭವಾಗ್ತದೆ. ಅನಂತರ ಪೂರ್ವಾಷಾಢ ನಕ್ಷತ್ರ, ನೀವು ತಂದೆ ತಾಯಿಯವರ ಸೇವೆಯನ್ನು ಮಾಡಿ, ಅವರ ಆಶೀರ್ವಾದವೇ ನಿಮಗೆ ಶ್ರೀರಕ್ಷೆ ಅಂತೇಳಿ ಹೇಳ್ತೇವೆ. ತ್ವಮೇವ ಮಾತಾಚ ಪಿತಾ ತ್ವಮೇವ ಬಂಧುಷ ಸಖಾ ತ್ವಮೇವ ವಿದ್ಯಾ ದ್ರೋಣಂ ತ್ವಮೇವ ಸರ್ವಂ ಮಮ ದೇವ. ಆ ಭಗವಂತನನ್ನು, ಆ ಲಕ್ಷ್ಮೀನಾರಾಯಣನನ್ನು ಅಥವಾ ಉಮಾಮಹೇಶ್ವರ ದೇವರನ್ನು ತಂದೆ ತಾಯಿ ಸ್ವರೂಪದಿಂದ ಆರಾಧನೆ ಮಾಡಿ ಆ ದೇವರು ರಕ್ಷಣೆ ಮಾಡ್ತಾರೆ ನಿಮಗೆ. ಉತ್ತರಾಷಾಢ ನಕ್ಷತ್ರ 1ನೇ ಪಾದವರು. ನೀವು ಎಡೆಬಿಡದೆ ಇದ್ದ ಹಾಗೆ ಅರಳಿ ಮರದ ಪ್ರದಕ್ಷಿಣೆ ಮಾಡಿ. ಅರಳಿ ಮರವೇ ನಿಮಗೆ ಎಲ್ಲವನ್ನು ಕೂಡ ಅನುಗ್ರಹಿಸುತ್ತೆ. ಯಾಕಂದರೆ ಮಹಾಲಕ್ಷ್ಮಿ ಅನುಗ್ರಹ ಅರಳಿ ಮರದಲ್ಲಿದೆ.
ಒಟ್ಟಿನಲ್ಲಿ ಎಲ್ಲ ರೀತಿಯಾದಂಥ ಸಮೃದ್ಧಿಯನ್ನು ಭಗವಂತ ದಯಪಾಲಿಸಲಿ. 26ನೇ ಇಸ್ವಿ ಬಹಳ ಶುಭವನ್ನು ಉಂಟು ಮಾಡಲಿ. ಯಶಸ್ಸು, ಕೀರ್ತಿ, ಲಾಭ ಎಲ್ಲವನ್ನು ಕೂಡ ಭಗವಂತ ದಯಪಾಲಿಸಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.